ಅಗ್ನಿ ಮೂಲೆಯಲ್ಲಿ ನೀವು ಈ ಒಂದು ಪರಿಹಾರ ಮಾಡುವುದರಿಂದ ದುಡ್ಡಿನ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗುತ್ತದೆ. ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ನೀವು ಇದನ್ನು ಮಾಡಬಹುದು. ಇದರಿಂದ ಎಷ್ಟೋ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗತ್ತೆ, ಋಣಬಾಧೆಗಳು ತೀರುತ್ತೆ. ಋಣಬಾಧೆ ಅಂದರೆ ಯಾರ ಹತ್ರನಾದರೂ ನೀವು ದುಡ್ಡು ತಗೊಂಡಿದ್ರೆ ಆ ದುಡ್ಡು ಆದಷ್ಟು ಬೇಗ ಹಿಂತಿರುಗಿಸುವಂತೆ ಸಾಲಗಳು ತೀರುತ್ತದೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಇದು ಕೆಲಸ ನಿರ್ವಹಿಸುತ್ತದೆ. ಮೊದಲನೇದಾಗಿ ಏನು ಮಾಡಬೇಕು ಅಂತ ತಿಳಿಸ್ತೀವಿ. ನೀವಿನ್ನು ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಈ ಕೂಡಲೇ ಫಾಲೋ ಮಾಡಿ. ನಮ್ಮ ಸಾಲಗಳು ಬೇಗ ತೀರಿ ಹೋಗಲಿ ಅಂತ ಕಮೆಂಟ್ ಹಾಕಿ. ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈ ಕೊಡ್ತೀವಿ. ಮನುಷ್ಯನ ಜೀವನದಲ್ಲಿ ಸಮಸ್ಯೆ ಅನ್ನುವುದು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಕೆಲವು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲೇಬೇಕು. ಅದಕ್ಕಾಗಿ ಪ್ರಖ್ಯಾತ ಜ್ಯೋತಿಷ್ಯರು ಆದಂತಹ ಪಂಡಿತ್ GN ರಾವ್ ಇವರಿಗೆ ಒಂದು ಫೋನ್ ಮಾಡಿ ಇವತ್ತೇ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ಹೇಳಿ ಕೇಳಿ ಮನುಷ್ಯನ ಜೀವನದಲ್ಲಿ ದುಡ್ಡಿನ ಸಮಸ್ಯೆಗಳು ಬಂದೇ ಬರುತ್ತೆ. ಅದಕ್ಕೆ ಕೆಲವರು ಸಾಲ ಮಾಡ್ತಾರೆ, ಸಾಲ ತೀರಿಸೋದಕ್ಕೆ ಬೇರೆ ಕಡೆ ಸಾಲ ಮಾಡ್ತಾರೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅನುಭವಿಸುತ್ತಿರುತ್ತಾರೆ. ಕೆಲವರಿಗೆ ಸಂಬಳನೇ ಬಂದಿರೋದಿಲ್ಲ, ಸಂಬಳಕ್ಕೋಸ್ಕರ ಪರಿತಪಿಸುತ್ತಾ ಅಲ್ಲಿ ಇಲ್ಲಿ ಲೋನ್ ಮಾಡಿಕೊಂಡು ಹೇಗೋ ಅಡ್ಜಸ್ಟ್ಮೆಂಟ್ ಮಾಡುವ ಜೀವನಗಳು ಅವ್ರದ್ದಾಗಿರುತ್ತೆ. ಇಂತಹ ಸಮಸ್ಯೆಗಳು ಇದ್ದಾಗ ಸಾಲಗಳು ಬೇಗ ತೀರಬೇಕು ಅಂದರೆ, ಸಂಬಳಗಳು ಕರೆಕ್ಟಾಗಿ ಬರಬೇಕು ಅಂದರೆ, ಬರಬೇಕಿದ್ದ ದುಡ್ಡು ಕೈ ತುಂಬ ಬಂದು ಸೇರಬೇಕು ಅಂದರೆ ನಿಮ್ಮ ಮನೆಯ ಅಡಿಗೆ ಕೋಣೆಯ ಅಗ್ನಿ ಮೂಲೆಯಲ್ಲಿ ಈ ಒಂದು ಪುಟ್ಟ ಪರಿಹಾರ ಮಾಡಬೇಕು. ಒಂದು ಗಂಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಅಡಿಗೆ ಕೋಣೆಯಲ್ಲಿರ್ತಕ್ಕಂತಹ ಗ್ಯಾಸ್ ಸ್ಟೋವ್ ಪಕ್ಕ ಇಡಬೇಕು. ಅದಾದ ಬಳಿಕ ಒಂದು ಮಣ್ಣಿನ ದೀಪವನ್ನು ಅಲ್ಲಿಟ್ಟು ಅದಕ್ಕೆ 3 ಪಚ್ಚೆ ಕರ್ಪೂರವನ್ನು ಹಾಕಿ 3 ಲವಂಗವನ್ನು ಸೇರಿಸಿ ಕಷ್ಟಗಳು ನಿವಾರಣೆ ಆಗಬೇಕು, ಸಾಲಗಳು ತೀರೋಗಬೇಕು, ಬರಬೇಕಿದ್ದ ಸಂಬಳಗಳು ಬಂದು ಕೈ ತುಂಬ ಸೇರುವಂತೆ ಆಗಬೇಕು, ಬರಬೇಕಿದ್ದ ದುಡ್ಡು ಬಂದು ನಮ್ಮ ಜೀವನದಲ್ಲಿ ಒಳ್ಳೆ ಮಹತ್ತರವಾದ ಪಾತ್ರವನ್ನು ವಹಿಸಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿ ಆ ಲವಂಗಗಳು ಸುಡಬೇಕು. ಸುಡುವಾಗ ಗಂಟೆಯನ್ನು ಬಾರಿಸುತ್ತಾ ಗಂಟೆಯ ಸದ್ದಿನೊಂದಿಗೆ ನಿಮ್ಮ ಕೋರಿಕೆಗಳನ್ನು ಹೇಳಿ ನೋಡಿ. 1 ತಿಂಗಳೊಳಗಾಗಿ ನಿಮ್ಮ ದುಡ್ಡಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಅದಕ್ಕೆ ಕೆಲವು ರಹಸ್ಯ ಮಂತ್ರಗಳನ್ನು ಪಂಡಿತ್ GN ರಾವ್ ಗುರುಗಳು ಉಚಿತವಾಗಿ ನಿಮಗೆ ಮಾರ್ಗದರ್ಶನ ಮಾಡುತ್ತಾರೆ. ಈ ತಂತ್ರವನ್ನು ಮಾಡುವುದಕ್ಕೂ ಮೊದಲು ಪಂಡಿತ್ GN ರಾವ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಆ ರಹಸ್ಯ ಲಕ್ಷ್ಮಿ ಮಂತ್ರವನ್ನು ಕೇಳಿ ಆ ಮಂತ್ರದಿಂದ ನೀವು ಈ ತಂತ್ರವನ್ನು ಮಾಡಿ. ತುಂಬ ಒಳ್ಳೆಯದಾಗತ್ತೆ.